ಸರ್ ಇವತ್ತು ಕೆಲವೊಂದು ವಸ್ತುಗಳು ತೊಗೊಂಡ್ಬಂದಿದ್ರು ಸರ್, ಇಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ರು, ಬಟ್ಟೆಗಳೆಲ್ಲ ಇದ್ವು ಸರ್, ಆ ಥರ ಏನೇನು ಅವಕಾಶ ಇದೆ? ಈಗ ಅವ್ರಿಗೇನು ಬೇಕರಿ ಐಟಮ್ಸ್ ಒಂದಿಷ್ಟು ಅವ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಏನು ಸಾಬೂನು ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಶಾಂಪು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಏನಂತ ಏನು ಬಟ್ಟೆ ಕೊಟ್ಟಿದ್ದಾರೆ. ಅದೇ ಬಟ್ಟೆ ಮೇಲೆ ಇದ್ರಲ್ಲ ಸರ್? ಹಾಂ, ಬಟ್ಟೆ ಕೊಟ್ಟಿದ್ದಾರೆ. ಮತ್ತೇನು ಬ್ಲಾಂಕೆಟ್ ಯಾವ್ದು ಕೊಟ್ಟಿದ್ರು, ವಾಪಸ್ ಕಳಿಸಿದ್ದು ತಾವು ನೋಡಿದಿರಿ ಅಂತ ಕಾಣುತ್ತೆ. ವಾಪಸ್ ಕಳಿಸಿದ್ವಿ ನಾವು, ವಾಪಸ್ ಕಳಿಸಿದ್ವಿ. ಹೌದೌದು, ಬ್ಲಾಂಕೆಟ್ ವಾಪಸ್ ಕಳಿಸಿದ್ವಿ ನಾವು. ಸರ್ ಅವರು ಒಂದೇ ಬಟ್ಟೆ ಮೇಲೆ ಅದೇ ಟಿ ಶರ್ಟ್ ಮೇಲೆ ಇದ್ರ ಸರ್? ಹೆಂಗೆ ಬಟ್ಟೆ ತಂದಿರಲಿಲ್ವಾ ಹೆಂಗೆ ಸರ್ ಅವರು? ಅಂದರೆ ಅದೇ ಟಿ ಶರ್ಟ್ ಇತ್ತು ಮೊನ್ನೆ ಬಂದಾಗೂ ಕೂಡ ಅದೇ ಇಲ್ಲ. ನನಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೆ ಏನಕ್ಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಅದೇ ಬಟ್ಟೆ ಇದೆ ಅಂತ ನನಗೆ ಗೊತ್ತಿಲ್ಲ. ಆಕ್ಟಿವಿಟಿ ಹೆಂಗಿದೆ ಸರ್ ಇಲ್ಲಿ ಬಳ್ಳಾರಿಗೆ ಬಂದ ನಂತರ ದರ್ಶನ್ ಅವ್ರದ್ದು? ಈಗಲೇ ಬೇಗ ಹೇಳೋಕ್ಕಾಗತ್ತೆ. ಯಾಕಂದ್ರೆ ಒಂದ್ಸಲ ಮಂಕ್ ಇದ್ದಂಗೆ ಅಷ್ಟು ಬರೋ ಥರ ಖುಷಿ ಇಲ್ಲ ಸರ್. ಮಂಕ್ ಇದ್ರು ಇವತ್ತು. ಈಗ UTC ಅಂಡರ್ ಇವ್ರು ಬರೋದು ಸರ್, UTP ಅಂಡರ್. ಅಂಥ ಟೈಮ್ನಲ್ಲಿ ಇವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಏನು ಹೊರಗಡೆನೆ ಕರ್ಕೊಂಡು ಹೋಗ್ಬೋದಾ ಅಥವಾ ಇಲ್ಲಿಗೆ ಏನಾದರೂ ವೈದ್ಯರನ್ನು ಕರೆಸೋ ವ್ಯವಸ್ಥೆ? ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ, ನಮ್ಮ ಡಾಕ್ಟರ್ ನೋಡ್ತಾರೆ, ಅದನ್ನು ಪರೀಕ್ಷೆ ಮಾಡ್ತಾರೆ. ನಿಜವಾದ ಸಜೆದ ಅನುಭವ ಸಜೆ ಅಲ್ರಿ ಇದು, ಇಟ್ಸ್ ನಾಟ್ ಸಜೆ. ಅಂಡರ್ ಟ್ರಯಲ್ ಇಲ್ಲ, ಅದನ್ನು ಡಾಕ್ಟ್ರು ಒಬ್ಬರೇನೋ ಇದ್ದಾರೆ, ನೋಡ್ತಾರೆ ಅವರು. ಸರ್ ಇನ್ನೊಂದು ಇದನ್ನ ನೀವು ಒಂದು ವಿಚಾರ ಹೇಳಿದ್ರಿ, ನಮಗೆ ಏನಾಗುತ್ತದೆ ಜೈಲು ಸಿಬ್ಬಂದಿಗಳ ಕೊರತೆ ಸಹ ಇದೆ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಬಳ್ಳಾರಿಯಲ್ಲಿ ಸಹ ಕೊರತೆ ಎಷ್ಟು ಪ್ರಮಾಣದಲ್ಲಿದೆ? ನಾಟ್ ಓನ್ಲಿ ಬೆಂಗಳೂರು, ನಾಟ್ ಓನ್ಲಿ ಬಳ್ಳಾರಿ, ಎಲ್ಲ ಕಡೆನೂ ಕೂಡ ಸಿಬ್ಬಂದಿಗಳು ಬರ್ತಾ ಇದೆ. ನಮ್ಮಲ್ಲಿ ಒಂದು ಈ ಬಳ್ಳಾರಿನಲ್ಲಿ ಆಲ್ಮೋಸ್ಟ್ ಬಂದಿ ಮತ್ತು ಸಿಬ್ಬಂದಿಗಳಿಗೆ ಕಂಪೇರ್ ಮಾಡಿದಾಗ ಒಂದು 30% ಕಡಿಮೆ ಇದೆ.